ಕನ್ನಡ ಚಿತ್ರರಂಗ ಅಂದರೆ ಕೇವಲ ಹೀರೋಗಳು ಮತ್ತು ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ಅಲ್ಲ. ಅದರ ಹಿಂದೆ ಒಂದು ಕಥೆಯನ್ನು ಹುಟ್ಟಿಸುವ, ಅದಕ್ಕೆ ಜೀವ ಕೊಡುವ ಮತ್ತು ಪ್ರೇಕ್ಷಕರನ್ನು ಥಿಯೇಟರ್ಗೆ ಕರೆತರುವ ಒಬ್ಬ ನಿರ್ದೇಶಕನ ಪಾತ್ರ ತುಂಬಾ ದೊಡ್ಡದು. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಮುಖ್ಯವಾಗಿ ಕರ್ನಾಟಕದ ಪ್ರೇಕ್ಷಕರಿಗೆ ಸೀಮಿತವಾಗಿದ್ದವು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಕೆಜಿಎಫ್, ಕಾಂತಾರ, 777 ಚಾರ್ಲಿ, ಸಪ್ತಸಾಗರದಾಚೆಯಲ್ಲೂ ಸೇರಿದಂತೆ ಹಲವು ಸಿನಿಮಾಗಳು ಕನ್ನಡ ಚಿತ್ರರಂಗದ ಸಾಮರ್ಥ್ಯವನ್ನು ದೇಶದಾದ್ಯಂತ ತೋರಿಸಿವೆ. ಆದರೆ ಈ ಬದಲಾವಣೆಯ ಹಿಂದೆ ಇರುವ ಪ್ರಮುಖ ನಿರ್ದೇಶಕರು ಯಾರು? ಅವರ ಮೊದಲ ಸಿನಿಮಾ ಯಾವುದು? ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಯಾವುದು? ಮತ್ತು ತಮ್ಮದೇ ಆದ ಶೈಲಿಯಿಂದ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡವರು ಯಾರು? ಇವತ್ತು ಅಂತಹ ಪ್ರಮುಖ ನಿರ್ದೇಶಕರ ಬಗ್ಗೆ ನೋಡೋಣ ಬನ್ನಿ. ಹಲೋ ಡಾರ್ಲಿಂಗ್ಸ್, ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಟು ಮೈ ಓಪನಿಂಗ್ ಯೂಟ್ಯೂಬ್ ಚಾನಲ್. ಇದರಲ್ಲಿ ಟಾಪ್ 5 ನಲ್ಲಿ ಇರೋರು ಹೇಮಂತ್ ರಾವ್. ಹೇಮಂತ್ ರಾವ್ ನಿರ್ದೇಶನದ ಮೊದಲ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಮೊದಲ ಸಿನಿಮಾದಲ್ಲೇ ಕತೆ, ಪಾತ್ರಗಳು ಮತ್ತು ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ನಿರ್ದೇಶಕ ಎಂದು ಗುರುತಿಸಿಕೊಂಡರು. ನಂತರ ಕವಲುದಾರಿ, ಸಪ್ತಸಾಗರದಾಚೆಯಲ್ಲೂ ಸಿನಿಮಾಗಳ ಮೂಲಕ ತಮ್ಮ ನಿರ್ದೇಶನದ ಸಾಮರ್ಥ್ಯವನ್ನು ಮತ್ತಷ್ಟು ತೋರಿಸಿದ್ದರು. ಅವರ ಸಿನಿಮಾಗಳು ಕೇವಲ ಎಂಟರ್ಟೈನ್ಮೆಂಟ್ ನೀಡುವುದಕ್ಕಿಂತಲೂ ಪಾತ್ರಗಳ ಭಾವನೆಗಳನ್ನು ಪ್ರೇಕ್ಷಕರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತವೆ. ಇನ್ನು ಟಾಪ್ 4 ನಲ್ಲಿ ಇರೋರು ಸೂರಿ. ಸೂರಿ ನಿರ್ದೇಶನದ ಮೊದಲ ಸಿನಿಮಾ ದುನಿಯಾ. ಅದೇ ಸಿನಿಮಾ ಅವರನ್ನು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿತು. ನಂತರ ಜಾಕಿ, ಕೆಂಡಸಂಪಿಗೆ, ಟಗರು ಮುಂತಾದ ಸಿನಿಮಾಗಳ ಮೂಲಕ ತಮ್ಮದೇ ಆದ ಒಂದು ಲೋಕವನ್ನು ನಿರ್ಮಿಸಿಕೊಂಡರು. ಸೂರಿ ಅವರ ಸಿನಿಮಾಗಳಲ್ಲಿ ಬೆಂಗಳೂರಿನ ರಸ್ತೆ, ಸಾಮಾನ್ಯ ಜನರ ಜೀವನ, ಅಪರಾಧ ಜಗತ್ತು ಮತ್ತು ಸಂಬಂಧಗಳು ಬಹಳ ನೈಜವಾಗಿ ಕಾಣಿಸುತ್ತವೆ. ಅವರ ಸಿನಿಮಾಗಳು ದೊಡ್ಡ ಶಕ್ತಿ ಎಂದರೆ ರಾವ್ ಮತ್ತು ರಿಯಲಿಸ್ಟಿಕ್ ಫಿಲ್ಮ್ ಮೇಕಿಂಗ್. ಇನ್ನು ಟಾಪ್ 3 ಗೆ ಬರೋದಾದ್ರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಕನ್ನಡ ನಿರ್ದೇಶಕರ ಪಟ್ಟಿಯಲ್ಲಿ ಉಪೇಂದ್ರ ಅವರ ಹೆಸರನ್ನು ಮರೆಯಲು ಸಾಧ್ಯವೇ ಇಲ್ಲ. ಅವರ ನಿರ್ದೇಶನದ ಮೊದಲ ಸಿನಿಮಾ ತರ್ಲೆ ನನ್ ಮಗ. ಆದರೆ ಓಂ, ಎ ಮತ್ತು ಉಪೇಂದ್ರ ಸಿನಿಮಾಗಳ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಸಂಪೂರ್ಣ ವಿಭಿನ್ನ ಸ್ಟೋರಿ ಟೆಲ್ಲಿಂಗ್ ಅನ್ನು ನೀಡಿದರು. ಪ್ರೇಕ್ಷಕರಿಗೆ ಸಿನಿಮಾ ನೋಡುವುದಷ್ಟೇ ಅಲ್ಲ, ಸಿನಿಮಾ ಮುಗಿದ ನಂತರವೂ ಯೋಚನೆ ಮಾಡುವಂತೆ ಸಿನಿಮಾ ಮಾಡುವುದೇ ಅವರ ಒಂದು ವಿಭಿನ್ನ ಸ್ಟೈಲ್ ಆಗಿತ್ತು. ಅವರ ಪ್ರಯೋಗಾತ್ಮಕ ಸಿನಿಮಾಗಳು ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಸ್ಥಾನವನ್ನು ಹೊಂದಿದೆ. ಅದಕ್ಕೆ ಅವರನ್ನು ರಿಯಲ್ ಸ್ಟಾರ್ ಉಪೇಂದ್ರ ಎಂದು ಕರೆಯುವುದು. ಇನ್ನು ಟಾಪ್ 2 ಗೆ ಬರೋದಾದ್ರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ನಿರ್ದೇಶನದ ಆರಂಭಿಕ ಸಿನಿಮಾ ತುಘಲಕ್. ಆದರೆ ಅವರ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ನೀಡಿದ ಸಿನಿಮಾ ಕಿರಿಕ್ ಪಾರ್ಟಿ. ನಂತರ ಕಾಂತಾರ ಮೂಲಕ ಅವರು ನಿರ್ದೇಶಕರಾಗಿ ಮಾತ್ರವಲ್ಲದೆ ನಟರಾಗಿಯೂ ದೇಶದಾದ್ಯಂತ ದೊಡ್ಡ ಹೆಸರು ಪಡೆದರು. ಕಾಂತಾರ ವಿಶೇಷವಾಗಿದ್ದು ಅವರ ಕಥೆಯಲ್ಲಿ ಕರ್ನಾಟಕದ ಮಣ್ಣು, ಸಂಸ್ಕೃತಿ, ನಂಬಿಕೆ ಮತ್ತು ಸ್ಥಳೀಯ ಬದುಕನ್ನು ಬಹಳ ಪ್ರಾಮಾಣಿಕವಾಗಿ ತೋರಿಸಿದ್ದರು. ರಿಷಬ್ ಶೆಟ್ಟಿ ಅವರ ವಿಶೇಷತೆ ಎಂದರೆ ಸ್ಥಳೀಯ ಕಥೆಗಳನ್ನು ಹೇಳುವಂತಲೇ ಅದನ್ನು ಜಾಗತಿಕ ಪ್ರೇಕ್ಷಕರಿಗೂ ಅರ್ಥವಾಗುವಂತೆ ಮಾಡುವುದೇ ಅವರ ವಿಭಿನ್ನ ಶೈಲಿ. ಇನ್ನು ಟಾಪ್ 1 ಡೈರೆಕ್ಟರ್ ಗೆ ಬರೋದಾದ್ರೆ ಅವರು ಬೇರೆ ಯಾರಲ್ಲ, ನಮ್ಮ ಪ್ರಶಾಂತ್ ನೀಲ್ ಅವರು. ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಮೊದಲ ಸಿನಿಮಾ ಉಗ್ರಂ. ಮೊದಲ ಸಿನಿಮಾದಲ್ಲಿ ಅವರು ಸಾಮಾನ್ಯ ಮಾಸ್ ಸಿನಿಮಾಗಳಿಗಿಂತ ವಿಭಿನ್ನ ಡಾರ್ಕ್ ವರ್ಲ್ಡ್, ಆಕ್ಷನ್ ಮತ್ತು ಕ್ಯಾರೆಕ್ಟರ್ ಎಲಿಮಿನೇಷನ್ ಅನ್ನು ತೋರಿಸಿದರು. ಆದರೆ ಅವರನ್ನು ಇಡೀ ಭಾರತಕ್ಕೆ ಪರಿಚಯಿಸಿದ ಸಿನಿಮಾ ಎಂದರೆ ಕೆಜಿಎಫ್ ಚಾಪ್ಟರ್ 1. ಯಶ್ ಅವರ ರಾಕಿ ಪಾತ್ರವನ್ನು ಬಳಸಿಕೊಂಡು ಅವರು ನಿರ್ಮಿಸಿದ ಜಗತ್ತು ಕನ್ನಡ ಚಿತ್ರರಂಗದ ಮಟ್ಟವನ್ನೇ ಬದಲಾಯಿಸಿತು. ನಂತರ ಕೆಜಿಎಫ್ ಚಾಪ್ಟರ್ 2 ಮೂಲಕ ಯಶಸ್ಸನ್ನು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದರು. ಪ್ರಶಾಂತ್ ನೀಲ್ ಅವರ ದೊಡ್ಡ ಶಕ್ತಿ ಎಂದರೆ ಕಥೆಯನ್ನು ಕೇವಲ ಹೇಳುವುದಲ್ಲ, ಅದನ್ನು ಒಂದು ದೊಡ್ಡ ಅನುಭವವಾಗಿ ಪ್ರೇಕ್ಷಕರಿಗೆ ನೀಡುವುದೇ ಅವರ ವಿಭಿನ್ನ ಶೈಲಿ. ಕೊನೆಯದಾಗಿ ಹೇಳೋದು ಏನಪ್ಪಾ ಅಂದ್ರೆ, ಕನ್ನಡ ಚಿತ್ರರಂಗದ ನಂಬರ್ 1 ನಿರ್ದೇಶಕರು ಯಾರು? ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಒಂದೇ ಉತ್ತರ ಕೊಡುವುದು ಕಷ್ಟ. ಏಕೆಂದ್ರೆ ಪ್ರತಿಯೊಬ್ಬ ನಿರ್ದೇಶಕರು ಕನ್ನಡ ಸಿನಿಮಾಗೆ ವಿಭಿನ್ನ ರೀತಿಯಲ್ಲಿ ಕೊಡುಗೆ ನೀಡಿದ್ದಾರೆ. ಕನ್ನಡ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಪ್ರಶಾಂತ್ ನೀಲ್ ಅವರ ಪಾತ್ರ ಬಹಳ ದೊಡ್ಡದು. ಕನ್ನಡ ಮಣ್ಣು, ಸಂಸ್ಕೃತಿ ಮತ್ತು ಸ್ಥಳೀಯ ಕಥೆಯನ್ನು ಜಾಗತಿಕ ಮಟ್ಟದಲ್ಲಿ ತೋರಿಸುವಲ್ಲಿ ರಿಷಬ್ ಶೆಟ್ಟಿ ಅವರು ದೊಡ್ಡ ಹೆಸರು. ಪ್ರಯೋಗಾತ್ಮಕ ಮತ್ತು ವಿಭಿನ್ನ ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಉಪೇಂದ್ರ ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ. ರಿಯಲಿಸ್ಟಿಕ್ ಫಿಲ್ಮ್ ಮೇಕಿಂಗ್ ನಲ್ಲಿ ಸೂರಿ, ಇಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಮತ್ತು ಹೇಮಂತ್ ರಾವ್, ಹೊಸ ಪ್ರಯೋಗಗಳಲ್ಲಿ ಪವನ್ ಕುಮಾರ್, ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸಂತೋಷ್ ಆನಂದರಾಮ್ ಮತ್ತು ರೊಮ್ಯಾಂಟಿಕ್ ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಯೋಗರಾಜ್ ಭಟ್ ತಮ್ಮದೇ ಆದ ಗುರುತನ್ನು ಮೂಡಿಸಿಕೊಂಡಿದ್ದಾರೆ. ಹಾಗಾಗಿ ಒಬ್ಬನೇ ಒಬ್ಬ ನಂಬರ್ 1 ಎಂದು ಹೇಳುವುದಕ್ಕಿಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ಈ ಎಲ್ಲಾ ನಿರ್ದೇಶಕರನ್ನು ಅವರವರ ಕ್ಷೇತ್ರದಲ್ಲಿ ದೊಡ್ಡ ನಿರ್ದೇಶಕರು ಎಂದು ನೋಡುವುದು ಹೆಚ್ಚು ಸೂಕ್ತ. ಆದರೆ ಪ್ಯಾನ್ ಇಂಡಿಯಾ ಪ್ರಭಾವ, ಬಾಕ್ಸ್ ಆಫೀಸ್ ಶಕ್ತಿ ಮತ್ತು ಕನ್ನಡ ಸಿನಿಮಾದ ವ್ಯಾಪ್ತಿಯನ್ನು ಗಮನಿಸಿದರೆ ನನ್ನ ವೈಯಕ್ತಿಕ ಆಯ್ಕೆ ಪ್ರಶಾಂತ್ ನೀಲ್ ಅವರೇ. ಉಗ್ರಂ ಅವರ ಸಾಮರ್ಥ್ಯವನ್ನು ತೋರಿಸಿತು. ಕೆಜಿಎಫ್ ಅವರನ್ನು ಇಡೀ ಭಾರತಕ್ಕೆ ಪರಿಚಯಿಸಿತು. ಇದೇ ಕಾರಣಕ್ಕೆ ಇಂದಿನ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ನಿರ್ದೇಶಕರ ಪಟ್ಟಿಯಲ್ಲಿ ಪ್ರಶಾಂತ್ ನೀಲ್ ಅವರಿಗೆ ಮೊದಲ ಸ್ಥಾನ ನೀಡಬಹುದು. ನಿಮ್ಮ ನೆಚ್ಚಿನ ಡೈರೆಕ್ಟರ್ ಯಾರು ಮತ್ತು ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ? ಕಮೆಂಟ್ ನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.